ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ರಷ್ಯಾನ ಎಲ್ಲ ರೀತಿಯಲ್ಲೂ ಕಟ್ ಹಾಕಬೇಕು, ರಷ್ಯಾದ ಆದಾಯದ ಮೂಲಗಳನ್ನು ಮುರಿಬೇಕು ಅಂತ ಅಮೆರಿಕ ಪ್ರಯತ್ನ ಪಡ್ತಾ ಇದ್ರೆ, ಮತ್ತೊಂದು ಕಡೆ ರಷ್ಯಾ ತನ್ನ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳೋದರ ಜೊತೆಗೆ ಅಮೆರಿಕ ವಿರೋಧಿಗಳನ್ನು ಸಂಘಟಿಸಿ ಮಧ್ಯಪ್ರಾಚ್ಯದ ಮೇಲೆ ಮತ್ತು ಪಶ್ಚಿಮೇತರ ದೇಶಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕು, ಅಲ್ಲಿ ಅಮೆರಿಕದ ಪ್ರಭಾವನ ಕಡಿಮೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದೆ. ಅಮೆರಿಕ I2U2 ಸಮಾವೇಶ ಮಾಡಿದ ಬೆನ್ನಲ್ಲೇ ರಷ್ಯಾ ಇರಾನ್ ಹಾಗೂ ಟರ್ಕಿಗಳ ಜೊತೆ ಮೀಟಿಂಗ್ ಅನ್ನು ಮಾಡಿದೆ. ಅದರಲ್ಲೂ ನ್ಯಾಟೋ ಸದಸ್ಯ ರಾಷ್ಟ್ರ ಟರ್ಕಿ ರಷ್ಯಾದ ಅಧ್ಯಕ್ಷರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿರುವುದು ಪಶ್ಚಿಮದ ದೇಶಗಳ ಹುಬ್ಬೇರೋದಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರೋದೇನು? ರಷ್ಯಾ ಹಾಗೂ ಇರಾನ್ ಟರ್ಕಿಗಳ ಈ ಭೇಟಿ ಇಸ್ರೇಲ್ ಹಾಗೂ ಅರಬ್ ದೇಶಗಳ ಮೇಲೆ ಬೀರುವ ಪ್ರಭಾವ ಎಂಥದ್ದು? ರಷ್ಯಾ ಅಧ್ಯಕ್ಷರ ಇರಾನ್ ಭೇಟಿಯ ಹಿನ್ನೆಲೆ ಏನು? ಜೊತೆಗೆ ಇಲ್ಲಿ ಭಾರತಕ್ಕಾಗಬಹುದಾದ ಲಾಭಗಳೇನಾದರೂ ಇವೆಯಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಮೊನ್ನೆ ಅಮೆರಿಕದ ಅಧ್ಯಕ್ಷ ಜೋ ಬಿಡನ್ ಅರಬ್ ದೇಶಗಳಿಗೆ ಭೇಟಿ ಕೊಟ್ಟಿದ್ದು, ಅಲ್ಲಿ I2U2 ಸಮ್ಮೇಳನದಲ್ಲಿ ಭಾಗಿಯಾಗಿದ್ದು, ಇಂಧನ ಉತ್ಪಾದನೆ ಮತ್ತು ಬೆಲೆಗೆ ಸಂಬಂಧಿಸಿದ ಹಾಗೆ ಸೌದಿ ಅರೇಬಿಯಾದ ಜೊತೆ ಚರ್ಚೆ ಮಾಡೋದಕ್ಕೆ ಹೋಗಿ ಮುಖಭಂಗಕ್ಕೀಡಾಗಿದ್ದು ಇದೆಲ್ಲ ನಿಮಗೆ ಗೊತ್ತಿದೆ. ಇಲ್ಲಿ I2U2 ಅನ್ನೋದನ್ನ ಮಧ್ಯಪ್ರಾಚ್ಯದ ಕ್ವಾಡ್ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. I2 ಅಂದ್ರೆ ಇಂಡಿಯಾ ಮತ್ತು ಇಸ್ರೇಲ್, U2 ಅಂದ್ರೆ USA ಹಾಗೂ UAE ಅಂದ್ರೆ ಅಮೆರಿಕ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್. ಈ 4 ದೇಶಗಳು ಒಂದಾಗಿ ವ್ಯಾಪಾರ, ಹೂಡಿಕೆ, ಪರಸ್ಪರ ಸಹಾಯ, ಸಾಂಸ್ಕೃತಿಕ ಸಂಬಂಧಗಳ ವೃದ್ಧಿಯ ಜೊತೆಗೆ ಹವಾಮಾನ ಬದಲಾವಣೆಯ ವಿರುದ್ಧ ಕ್ರಮಗಳಿಗೆ ಸಹಕಾರ ಕೊಡೋದು ಈ ಸಂಘಟನೆಯ ಉದ್ದೇಶ. ಇಲ್ಲಿ ಅಮೆರಿಕ ಏನೇ ವ್ಯಾಪಾರ, ಹವಾಮಾನ ಅಂತ ಹೇಳಿಕೊಂಡ್ರೂ ಕೂಡ ಅದು ಮಾಡೋ ಕೂಟಗಳಲ್ಲಿ ಚೈನಾ ಹಾಗೂ ರಷ್ಯಾಗಳ ವಿರುದ್ಧ ಒಂದು ಎಲಿಮೆಂಟ್ ಇರಲೇಬೇಕು. ಇಲ್ಲಿ ಕೂಡ ಅದೇ ಉದ್ದೇಶ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೂ ಇಲ್ಲಿ ಅರಬ್ ದೇಶ ಹಾಗೂ ಇಸ್ರೇಲ್ ಎರಡೂ ಕೂಡ ಚೈನಾದ ವಿರುದ್ಧ ಹೋಗೋದಿಲ್ಲ, ಹಾಗೆ ರಷ್ಯಾದ ವಿರುದ್ಧ ಕೂಡ ಹೋಗೋದಿಲ್ಲ. ಹೀಗಾಗಿ ಇಲ್ಲಿ ಅಮೆರಿಕದ ಯೋಜನೆ ಸಫಲವಾಗುವ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ. ಇಲ್ಲಿ ಇಂಡೋ ಪೆಸಿಫಿಕ್ ದೇಶಗಳ ಕ್ವಾಡ್ ಇದೆ ನೋಡಿ, ಅಲ್ಲಿ ಏನಾಗುತ್ತೆ, ಆಸ್ಟ್ರೇಲಿಯಾ, ಜಪಾನ್ ಹಾಗೂ ಭಾರತಗಳಿಗೆ ಚೈನಾ ಅನ್ನೋದು ಸಮಾನ ಶತ್ರು. ಆದ್ರೆ ಅರಬ್ ಕ್ವಾಡ್ ಅಂದ್ರೆ I2U2 ವಿಷಯದಲ್ಲಿ ಹಾಗಲ್ಲ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಚೈನಾದ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದೆ ಮತ್ತು ಚೈನಾದ ಬೆಲ್ಟ್ ಅಂಡ್ ರೋಡ್ಗೆ ಸಹಿ ಕೂಡ ಹಾಕಿದೆ. ಇನ್ನು ಪಕ್ಕದಲ್ಲೇ ಇರೋ ಸೌದಿ ಅರೇಬಿಯಾ ಕೂಡ ಚೈನಾ ಜೊತೆ ಒಳ್ಳೆ ಸಂಬಂಧಗಳನ್ನು ಇಟ್ಕೊಂಡಿದೆ. ಹಾಗೆ ಇಸ್ರೇಲ್ ಅಮೆರಿಕ ಜೊತೆ ಇದ್ರೂ ಕೂಡ ಚೈನಾದ ಹೂಡಿಕೆಗಳು ಬರುತ್ತವೆ ಅಂದ್ರೆ ಚೈನಾದ ಮೂಲಕ ಇಸ್ರೇಲ್ನ ಆದಾಯ ಹೆಚ್ಚಾಗಿ ಅಲ್ಲಿನ ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಬೇಡ ಅನ್ನೋದಕ್ಕೆ ಹೋಗೋದಿಲ್ಲ. ಇಷ್ಟಕ್ಕೂ ಇವರು ಚೀನಾ ಜೊತೆ ಗಡಿಯನ್ನ ಹಂಚಿಕೊಳ್ತಾ ಇಲ್ಲ, ವ್ಯಾಪಾರ ಯುದ್ಧಗಳನ್ನು ಮಾಡಬೇಕಿಲ್ಲ, ಯಾವ ವಿಷಯದಲ್ಲೂ ಚೈನಾದ ಜೊತೆ ಪೈಪೋಟಿಗೆ ಇಳಿಯಬೇಕಾಗಿಲ್ಲ. ಹೀಗಾಗಿ ಚೈನಾ ಜೊತೆ ಯಾವ ದುಶ್ಮನಿಯೂ ಅವರಿಗಿಲ್ಲ. ಇನ್ನು ರಷ್ಯಾದ ವಿಷಯಕ್ಕೆ ಬರೋದಾದ್ರೆ ಕೂಡ ಸೌದಿ ಹಾಗೂ ಎಮಿರೇಟ್ಸ್ನ ಹಾಗೇನೆ ರಷ್ಯಾ ಕೂಡ ತೈಲ ಉತ್ಪಾದನೆ ಮಾಡೋ ದೇಶ, ಜೊತೆಗೆ ಈ ಭಾಗದಲ್ಲಿ ತನ್ನ ಪ್ರಭಾವವನ್ನು ಹೊಂದಿರೋ ದೇಶ ಕೂಡ. ಸಿರಿಯಾದಲ್ಲಿ ರಷ್ಯಾದ ಪಡೆಗಳಿವೆ, ಹೀಗಾಗಿ ಎಮಿರೇಟ್ಸ್ ರಷ್ಯಾದ ವಿರುದ್ಧ ಹೋಗೋದಿಲ್ಲ. ಇಸ್ರೇಲ್ ಅಂತೂ ರಷ್ಯಾದ ವಿಷಯದಲ್ಲಿ ತುಂಬಾ ಬುದ್ಧಿವಂತ ನಿರ್ಧಾರಗಳನ್ನು ಕೈಗೊಳ್ತಾ ಇದೆ. ಜೊತೆಗೆ ಅಮೆರಿಕಾದೊಂದಿಗೆ ಕೂಡ ಈ ದೇಶಗಳು ಉತ್ತಮ ಸಂಬಂಧವನ್ನ ಇಟ್ಕೊಂಡ್ರೂ ಕೂಡ ಜೋ ಬಿಡನ್ ಬಗ್ಗೆ ಇವರಿಗೆ ಅಂಥ ನಂಬಿಕೆಯಾಗಲಿ ಸದಭಿಪ್ರಾಯಗಳಾಗಲಿ ಇಲ್ಲ. ಹೀಗಾಗಿ ಈ I2U2 ತೀರಾ ಅಮೆರಿಕ ಬಯಸಿದಂಥ ಕೂಟ ಆಗಲಾರದು. ಇದು ಗೊತ್ತಿರೋದ್ರಿಂದಲೇ ಇಲ್ಲಿ ಭಾರತ ದೊಡ್ಡ ಮಟ್ಟದಲ್ಲಿ ತನ್ನ ಪ್ರಭಾವವನ್ನು ಬೀರಬೇಕು, ಇಸ್ರೇಲ್ ಹಾಗೂ ಅರಬ್ ದೇಶಗಳ ಜೊತೆ ಭಾರತ ವ್ಯಾಪಾರ ಸಂಬಂಧಗಳನ್ನು ಹೆಚ್ಚು ಮಾಡ್ಕೋಬೇಕು ಅಂತ ಅಮೆರಿಕ ಹೇಳೋದಕ್ಕೆ ಶುರು ಮಾಡಿರೋದು. ಇನ್ನು ಈ ಕೂಟವನ್ನು ಪಕ್ಕಕ್ಕಿಟ್ಟು ಹೇಳೋದಾದ್ರೆ, ಅರಬ್ ದೇಶಗಳು ಇಂಧನದ ಉತ್ಪಾದನೆಯನ್ನು ಹೆಚ್ಚು ಮಾಡಿ ಸರಬರಾಜನ್ನು ಹೆಚ್ಚು ಮಾಡಿದರೆ ರಷ್ಯಾದ ಮೇಲಿನ ಡಿಪೆಂಡೆನ್ಸಿ ಕಡಿಮೆಯಾಗಿ ರಷ್ಯಾದ ಆದಾಯದ ಮೂಲವನ್ನು ಹೊಡೆದು ಹಾಕಿಬಿಡಬಹುದು ಅಂತ ಅಮೆರಿಕ ಭಾವಿಸಿತ್ತು. ಇದೇ ಕಾರಣಕ್ಕೆ ಅರಬ್ ದೇಶಗಳಿಗೆ ಅಮೆರಿಕ ಅಧ್ಯಕ್ಷರು ಬಂದಿಳಿದಿದ್ದು. ಹೀಗೆ ಅಮೆರಿಕ ರಷ್ಯಾದ ನಡಮುರಿಯೋ ಪ್ರಯತ್ನಗಳನ್ನು ಸೀರಿಯಸ್ ಆಗಿ ಮಾಡ್ತಾ ಇದ್ರೆ ರಷ್ಯಾ ಕೂಡ ಸುಮ್ಮನೆ ಏನು ಕೂತಿಲ್ಲ. ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ತನ್ನ ಮಿತ್ರ ರಾಷ್ಟ್ರಗಳ ಜೊತೆಗೆ ಅಮೆರಿಕ ವಿರೋಧಿ ದೇಶಗಳನ್ನು ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಇದರ ಭಾಗವೇ ಪುತಿನ್ ಕೈಗೊಂಡ ಇರಾನ್ ಯಾತ್ರೆ. ಮೊನ್ನೆ ರಷ್ಯಾದ ಉದ್ಯಮಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತಾಡಿದ್ದ ಪುತಿನ್ ವೈ ಓನ್ಲಿ ಚೈನಾ ಅಂಡ್ ಇಂಡಿಯಾ ಅನ್ನೋ ಪ್ರಶ್ನೆಯನ್ನು ಕೇಳಿದರು. ಅದರ ಅರ್ಥ ಅಮೆರಿಕದ ಮಾತು ಕೇಳದ, ಅಮೆರಿಕದಿಂದ ದೂರ ಇರುವ ಸಾಕಷ್ಟು ರಾಷ್ಟ್ರಗಳು ಜಗತ್ತಲ್ಲಿವೆ, ಅಲ್ಲಿ ವ್ಯಾಪಾರ ಮಾಡಿ ಹೂಡಿಕೆ ಮಾಡಿ ಅಂತ ತಮ್ಮ ದೇಶದ ಉದ್ಯಮಿಗಳಿಗೆ ಪುತಿನ್ ಹೇಳಿದ್ರು. ಈಗ ಅದೇ ಥರದ ಅಮೆರಿಕ ವಿರೋಧಿಗಳ ಕೂಟವೊಂದನ್ನು ಕಟ್ಟೋದಕ್ಕೆ ಪುತಿನ್ ಹೊರಟಂತೆ ಕಾಣ್ತಾ ಇದೆ. ಆ ನಿಟ್ಟಲ್ಲಿ ಅವರ ಇರಾನ್ ಭೇಟಿ ತುಂಬಾನೇ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಯುಕ್ರೇನ್ ಮೇಲೆ ದಾಳಿ ಆರಂಭ ಆದ ನಂತರ ಇದು ಪುತಿನ್ ಕೈಗೊಳ್ತಾ ಇರೋ 2ನೇ ವಿದೇಶಿ ಭೇಟಿ. ಕಳೆದ ತಿಂಗಳು ತುರ್ಕಮೆನಿಸ್ತಾನಕ್ಕೆ ಹೋಗಿದ್ರು, ಈಗ ದ್ವಿಪಕ್ಷೀಯ ಭೇಟಿಗಾಗಿ ಇರಾನ್ಗೆ ಹೋಗಿದ್ದಾರೆ. ಇಲ್ಲಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹಾಗೂ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖೊಮೇನಿ ಜೊತೆ ಪುತಿನ್ ಮಾತುಕತೆಯನ್ನು ನಡೆಸಿದ್ದಾರೆ. ಇಲ್ಲಿ ರಷ್ಯಾ ಹಾಗೂ ಇರಾನ್ ಎರಡೂ ಕೂಡ ಅಮೆರಿಕದ ವಿಷಯದಲ್ಲಿ ಸಮಾನ ದುಃಖಿಗಳು. ಎರಡು ದೇಶಗಳ ಮೇಲೆ ಅಮೆರಿಕದ ನಿರ್ಬಂಧಗಳಿವೆ. ರಷ್ಯಾಗೆ ಅಮೆರಿಕದ ನಿರ್ಬಂಧಗಳನ್ನು ಮೀರಿ ಕೂಡ ಒಂದಷ್ಟು ವ್ಯಾಪಾರ ಮಾಡಿಕೊಳ್ಳೋದು ಗೊತ್ತಿದೆ. ಆದರೆ ಇರಾನ್ ಅದರಲ್ಲಿ ಕೂಡ ವಿಫಲವಾಗಿದೆ. ಅವರ ತೈಲಕ್ಕೂ ಬೇಡಿಕೆ ಇಲ್ಲ.
ಹೀಗಾಗಿ ಆರ್ಥಿಕವಾಗಿ ಇರಾನ್ ತೀವ್ರ ಸಂಕಷ್ಟದಲ್ಲಿದೆ. ಇನ್ನು ಈ ಎರಡೂ ದೇಶಗಳು ಸಾಕಷ್ಟು ವರ್ಷಗಳಿಂದ ಪರಸ್ಪರ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ತಾ ಇವೆ. ಇರಾನ್ ತನ್ನ 80% ವ್ಯಾಪಾರವನ್ನು ರಷ್ಯಾ ಜೊತೆ ಮಾಡುತ್ತೆ. ಇಲ್ಲಿ ಎರಡೂ ದೇಶಗಳು ತಮ್ಮದೇ ಕರೆನ್ಸಿಯನ್ನು ಬಳಸುತ್ತವೆ. ಹೀಗಾಗಿ ಇವರಿಗೆ ಮೊದಲಿಂದಲೂ ಕೂಡ ಡಾಲರ್ನ ಡಿಪೆಂಡೆನ್ಸಿ ಇಲ್ಲ. ಹಾಗೆ ಸಿರಿಯಾದ ವಿಷಯದಲ್ಲೂ ರಷ್ಯಾ ಹಾಗೂ ಇರಾನ್ನ ನಿಲುವುಗಳು ಭಿನ್ನವಾಗೇನಿಲ್ಲ. ಅಲ್ಲಿನ ಅಧ್ಯಕ್ಷ ಬಶರ್ ಅಲ್ ಅಸದ್ ವಿರುದ್ಧ ಸೌದಿ ಅರೇಬಿಯಾ, ಇಸ್ರೇಲ್, ಅಮೆರಿಕಾಗಳು ನಿಂತಿದ್ರೆ ಇರಾನ್ ಮತ್ತು ರಷ್ಯಾಗಳು ಅಲ್ ಅಸದ್ನ ಬೆಂಬಲಕ್ಕೆ ನಿಂತು ಅಲ್ಲಿ ಕೆಲಸ ಮಾಡ್ತಾ ಇವೆ. ಹೀಗೆ ಸಾಕಷ್ಟು ವಿಷಯಗಳಲ್ಲಿ ರಷ್ಯಾ ಹಾಗೂ ಇರಾನ್ ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇವೆ. ಹಾಗಂತ ಈ ಎರಡೂ ದೇಶಗಳ ನಡುವೆ ಭಿನ್ನಾಭಿಪ್ರಾಯಗಳು, ಸ್ಪರ್ಧೆಗಳು ಇಲ್ವಾ? ಖಂಡಿತ ಇವೆ. ಎರಡೂ ದೇಶಗಳು ಮಾರಾಟ ಮಾಡೋದು ಒಂದೇ ವಸ್ತುವನ್ನ. ಅಂದ್ರೆ ವ್ಯಾಪಾರದಲ್ಲಿ ರಷ್ಯಾ ಹಾಗೂ ಇರಾನ್ ಎರಡೂ ಕೂಡ ಪ್ರತಿಸ್ಪರ್ಧಿ ದೇಶಗಳು. ಇರಾನ್ ಜಗತ್ತಿನ 2ನೇ ಅತಿದೊಡ್ಡ ಗ್ಯಾಸ್ ನಿಕ್ಷೇಪಗಳನ್ನು ಹೊಂದಿರುವ ದೇಶ. ಮೊದಲನೆಯ ಸ್ಥಾನದಲ್ಲಿರುವುದು ರಷ್ಯಾನೇ. ಇನ್ನು ಇರಾನ್ ಭಾರತಕ್ಕೆ ತೈಲ ಸರಬರಾಜು ಮಾಡ್ತಾ ಇತ್ತು. ಭಾರತದ ಅತಿದೊಡ್ಡ ತೈಲ ರಫ್ತುದಾರ ದೇಶ ಅಂತ ಕೂಡ ಅನ್ನಿಸ್ಕೊಂಡಿತ್ತು. ಎರಡೂ ದೇಶಗಳ ನಡುವೆ ಆಯಾ ದೇಶಗಳ ಕರೆನ್ಸಿಯಲ್ಲೇ ವ್ಯವಹಾರ ನಡೀತಾ ಇತ್ತು. ಆದರೆ ಅಮೆರಿಕ ಇರಾನ್ ಮೇಲೆ ನಿರ್ಬಂಧಗಳನ್ನು ಹೇರಿದ ನಂತರ ಟ್ರಂಪ್ ಒತ್ತಡಕ್ಕೆ ಮಣಿದು ಭಾರತ ಇರಾನ್ ಜೊತೆ ವ್ಯಾಪಾರವನ್ನು ನಿಲ್ಲಿಸಬೇಕಾಗಿ ಬಂತು. ಹೀಗಾಗಿ ಇರಾನ್ ಚೈನಾದ ಮಾರುಕಟ್ಟೆ ಕಡೆ ಮುಖ ಮಾಡ್ತು. ಆದರೆ ಈಗ ರಷ್ಯಾ ತನ್ನ ತೈಲವನ್ನು ಸಬ್ಸಿಡಿ ದರದಲ್ಲಿ ಕೊಡ್ತಾ ಇರೋದ್ರಿಂದ ಚೈನಾ ಬಹುಪಾಲು ತೈಲ ವ್ಯಾಪಾರವನ್ನ ರಷ್ಯಾ ಜೊತೆ ಮಾಡ್ತಾ ಇದೆ. ಅಂದ್ರೆ ಇರಾನ್ನ ವ್ಯಾಪಾರವನ್ನು ಕೂಡ ಈ ಬಾರಿ ರಷ್ಯಾ ಕಿತ್ಕೊಂಡು ಬಿಟ್ಟಿದೆ. ಇದು ರಷ್ಯಾದಿಂದ ಇರಾನ್ಗೆ ಆಗಿರೋ ತೊಂದರೆ. ಇನ್ನು ಸಾಂಪ್ರದಾಯಿಕವಾಗಿ ಕೂಡ ರಷ್ಯಾದ ಜನ ಇರಾನ್ ಅನ್ನು ನಂಬೋದಿಲ್ಲ. ಅಲ್ಲಿ ಅದಕ್ಕೆ ಮತೀಯ ನಂಬಿಕೆಗಳು ಸೇರಿದ ಹಾಗೆ ಒಂದಷ್ಟು ಐತಿಹಾಸಿಕ ಕಾರಣಗಳಿವೆ. ಇದು ಬಿಟ್ರೆ ಎರಡೂ ದೇಶಗಳ ಸ್ನೇಹಕ್ಕೆ ಬೇರಿನ್ಯಾವ ತೊಂದರೆಯೂ ಇಲ್ಲ. ಇಲ್ಲಿ ರಷ್ಯಾಗೊಬ್ಬ ಪಾಲುದಾರ ದೇಶ ಬೇಕು, ರಷ್ಯಾನ ಸಮರ್ಥಿಸುವ ಗೆಳೆಯ ಬೇಕು, ಇರಾನ್ಗೆ ಆರ್ಥಿಕ ನೆರವು, ವ್ಯಾಪಾರ ಬೇಕು. ಹೀಗಾಗಿ ರಷ್ಯಾ ಏನು ಮಾಡ್ತಾ ಇದೆ ಅಂದರೆ ತನ್ನ ಅತಿದೊಡ್ಡ ಇಂಧನ ಸರಬರಾಜು ಸಂಸ್ಥೆ ಗ್ಯಾಸ್ಪ್ರೋಮ್ ಮೂಲಕ ಇರಾನ್ ಜೊತೆ ಇಂಧನ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ತಾ ಇದೆ. ಎರಡೂ ದೇಶಗಳ ನಡುವೆ $40 ಬಿಲಿಯನ್ ಒಪ್ಪಂದ ಆಗಿದ್ದು ಗ್ಯಾಸ್ಪ್ರೋಮ್ ಇರಾನ್ನಿಂದ ಇಂಧನವನ್ನು ಖರೀದಿ ಮಾಡುತ್ತೆ ಮತ್ತು ಅಲ್ಲಿನ 2 ಗ್ಯಾಸ್ ಫೀಲ್ಡ್ಗಳು ಹಾಗೂ 6 ತೈಲ ನಿಕ್ಷೇಪಗಳ ಅಭಿವೃದ್ಧಿಗೆ ರಷ್ಯಾ ಹಣಕಾಸಿನ ನೆರವನ್ನು ಕೂಡ ಕೊಡುತ್ತೆ. ಅಲ್ಲ, ರಷ್ಯಾನೇ ಒಂದು ದೊಡ್ಡ ಇಂಧನ ಸರಬರಾಜು ದೇಶ. ಸದ್ಯಕ್ಕೆ ಐರೋಪ್ಯ ದೇಶಗಳು ಹಾಗೂ ರಷ್ಯಾದ ನಡುವಿನ ಬಹುತೇಕ ವ್ಯಾಪಾರ ನಿಂತು ಹೋಗಿದೆ. ರಷ್ಯಾ ಭಾರತ ಮತ್ತು ಚೈನಾಗೆ ಮಾತ್ರ ಇಂಧನ ಸರಬರಾಜನ್ನು ಮಾಡಿಕೊಂಡು ಅದರ ಖಜಾನೆಯನ್ನು ತುಂಬಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜೊತೆಗೆ ರಷ್ಯಾದ ಚಿನ್ನದ ಮೇಲೆ, ಕಲ್ಲಿದ್ದಲಿನ ಮೇಲೆ, ಕಬ್ಬಿಣದ ಮೇಲೆ ಕೂಡ ಐರೋಪ್ಯ ದೇಶಗಳು ನಿರ್ಬಂಧವನ್ನು ಹೇರಿವೆ. ಇದು ರಷ್ಯಾದ ಖಜಾನೆಯನ್ನು ಖಾಲಿ ಮಾಡೋ ಸಾಧ್ಯತೆ ಇರುವಾಗ ರಷ್ಯಾ ಇರಾನ್ನಿಂದ ಕೂಡ ಇಂಧನವನ್ನು ಖರೀದಿ ಮಾಡಿ ಏನು ಮಾಡುತ್ತೆ? ಈ ಪ್ರಶ್ನೆ ಹುಟ್ಟೋದು ಸಹಜಾನೇ. ಗೆಳೆಯರೆ, ರಷ್ಯಾ ಅತಿದೊಡ್ಡ ತೈಲ ಹಾಗೂ ಗ್ಯಾಸ್ ರಫ್ತು ಮಾಡೋ ದೇಶಗಳ ಪೈಕಿ ಒಂದು. ಹಾಗಂತ ಅವರು ಇಂಧನವನ್ನು ಆಮದು ಮಾಡ್ಕೋಬಾರದು ಅಂತೇನಿಲ್ವಲ್ಲ. ಈಗ ಸೌದಿ ಅರೇಬಿಯಾ ಇದೆ ನೋಡಿ, ಅವರು ಕೂಡ ಪ್ರತಿದಿನವೂ ಸುಮಾರು 12 ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಹೊರತೆಗಿತಾರೆ. ಹಾಗಂತ ಬೇರೆ ದೇಶಗಳಿಂದ ತೈಲ ಆಮದು ಮಾಡ್ಕೊಳ್ತಾ ಇಲ್ವಾ? ಸೌದಿ ಅರೇಬಿಯಾ ತನ್ನ ಕಚ್ಚಾ ತೈಲವನ್ನು ಮಾರಾಟ ಮಾಡುತ್ತೆ, ರಷ್ಯಾದಿಂದ ಸಂಸ್ಕರಿಸಿದ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ಮೊನ್ನೆ ಯುಕ್ರೇನ್ ಸಂಘರ್ಷ ಶುರುವಾದ ನಂತರ ಕೂಡ ಸೌದಿ ಅರೇಬಿಯಾ ರಷ್ಯಾದಿಂದ ಆಮದು ಮಾಡಿಕೊಳ್ಳೋ ತೈಲದ ಪ್ರಮಾಣವನ್ನು ಬಹುತೇಕ ದುಪ್ಪಟ್ಟು ಮಾಡಿದೆ. ಇನ್ನು ಭಾರತ, ನಾವು ಕಚ್ಚಾ ತೈಲವನ್ನು ಸೌದಿಯಿಂದ, ಎಮಿರೇಟ್ಸಿಂದ, ಅಮೆರಿಕಾದಿಂದ, ನೈಜೀರಿಯಾದಿಂದ, ರಷ್ಯಾದಿಂದ, ಇರಾಕ್ನಿಂದೆಲ್ಲ ಆಮದು ಮಾಡ್ಕೊಳ್ತೀವಿ. ನಮ್ಮ ವಿದೇಶಿ ಭಂಡಾರದ ಮೇಲೆ ಭಾರೀ ಪ್ರಮಾಣದಲ್ಲಿ ಒತ್ತಡ ಬೀಳೋದು ಮತ್ತು ಆ ಭಂಡಾರ ಕರಗಿ ಹೋಗೋದಕ್ಕೆ ಕಾರಣ ಆಗ್ತಾ ಇರೋದು ಈ ತೈಲ ಆಮದು ವ್ಯಾಪಾರನೇ. ಆದರೆ ನಿಮಗೆ ಗೊತ್ತಿರಲಿ, ಭಾರತ ಪಶ್ಚಿಮದ ದೇಶಗಳಿಗೆ ಮತ್ತು ತನ್ನ ಅಕ್ಕಪಕ್ಕದ ದೇಶಗಳಿಗೆ ಕೂಡ ಸಂಸ್ಕರಿಸಿದ ತೈಲ ಅಂದರೆ ಡೀಸೆಲ್ ಮತ್ತು ಪೆಟ್ರೋಲಿಯಂ ಅನ್ನ ರಫ್ತು ಕೂಡ ಮಾಡುತ್ತೆ. ಇಲ್ಲಿ ಕೂಡ ಹಾಗೇನೆ ರಷ್ಯಾದ ಗ್ಯಾಸ್ಪ್ರೋಮ್ ಇರಾನ್ನಲ್ಲಿ ಹೂಡಿಕೆ ಮಾಡಿ ಅಲ್ಲಿಂದ ಗ್ಯಾಸ್ ಅನ್ನ ಬೇರೆ ದೇಶಗಳಿಗೆ ರಫ್ತು ಮಾಡೋ ಯೋಜನೆಯನ್ನು ಹಮ್ಮಿಕೊಂಡಿದೆ. ಈಗ ಭಾರತಕ್ಕೆ ಕೂಡ ಗ್ಯಾಸ್ಪ್ರೋಮ್ನಿಂದ ಗ್ಯಾಸ್ ಬರುತ್ತೆ. ಇನ್ನು ಮುಂದೆ ಇರಾನ್ನಲ್ಲಿ ಅವರು ಘಟಕ ತೆರೆದ್ರೆ ಅಲ್ಲಿಂದ ಏಷ್ಯಾದ ಸಾಕಷ್ಟು ದೇಶಗಳಿಗೆ ಗ್ಯಾಸ್ ಅನ್ನ ಸರಬರಾಜು ಮಾಡೋದಕ್ಕೆ ಸಾಧ್ಯ ಕೂಡ ಆಗಬಹುದು. ಆದರೆ ಇಲ್ಲಿ ಇರಾನ್ ಜೊತೆ ರಷ್ಯಾ ಮಾಡ್ಕೊಳ್ತಾ ಇರೋ ಒಪ್ಪಂದದ ಉದ್ದೇಶ ಬರೀ ವ್ಯಾಪಾರ ಅಷ್ಟೇ ಅಲ್ಲ. ನಾಳೆ ಸೌದಿ ಅರೇಬಿಯಾ ಸೇರಿದ ಹಾಗೆ ಯಾವ ದೇಶವೂ ಕೂಡ ಅಮೆರಿಕದ ಬೇಡಿಕೆಗೆ ಸ್ಪಂದಿಸದೇ ಇದ್ರೆ ಅಮೆರಿಕ ಇರಾನ್ ಬಳಿಗೆ ಬರುತ್ತೆ. ಇರಾನ್ ಜೊತೆ ಸಂಬಂಧಗಳನ್ನು ಸುಧಾರಣೆ ಮಾಡಿಕೊಂಡು ಐರೋಪ್ಯ ದೇಶಗಳಿಗೆ ಗ್ಯಾಸ್ ಸರಬರಾಜು ಮಾಡೋದಕ್ಕೆ ಇರಾನ್ ಜೊತೆ ಒಪ್ಪಂದ ಮಾಡ್ಕೊಳ್ಳುತ್ತೆ. ಇರಾನ್ ಜಗತ್ತಿನ 2ನೇ ಅತಿದೊಡ್ಡ ಗ್ಯಾಸ್ ನಿಕ್ಷೇಪ ಹೊಂದಿರೋ ದೇಶ. ಸದ್ಯಕ್ಕೆ ಅವರು ಕೂಡ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಪರಮಾಣು ಪರೀಕ್ಷೆಗಳಿಗೆ ಸಂಬಂಧಿಸಿದ ಹಾಗೆ ಅಮೆರಿಕ ಈ ಹಿಂದಿನ ಒಪ್ಪಂದಗಳನ್ನು ಮನ್ನಿಸಿ ನಿರ್ಬಂಧಗಳನ್ನು ತೆರವುಗೊಳಿಸಿದ್ರೆ ಇರಾನ್ ಅಮೆರಿಕಾಗೆ ಬೇಕಾದ ಎಲ್ಲವನ್ನೂ ಕೊಟ್ಟು ಬಿಡೋ ಸಾಧ್ಯತೆ ಇರುತ್ತೆ. ಹಾಗಾಗಬಾರ್ದು ಅಂದ್ರೆ
ಇರಾನ್ ಜೊತೆ ರಷ್ಯಾ ಮೊದಲೇ ಒಪ್ಪಂದವನ್ನು ಮಾಡ್ಕೊಂಡು ಬಿಡಬೇಕು. ಅಮೆರಿಕಾಗೆ ಇಂಧನ ಸರಬರಾಜು ಮಾಡಬಲ್ಲ ದೇಶವೊಂದರ ಬಾಗಿಲನ್ನ ಶಾಶ್ವತವಾಗಿ ಮುಚ್ಚಿಬಿಡಬೇಕು. ಹೀಗಾದ್ರೆ ಅಮೆರಿಕ ಹಾಗೂ ಐರೋಪ್ಯ ದೇಶಗಳು ಮತ್ತೆ ರಷ್ಯಾದ ಮುಂದೆ ಮಂಡಿ ಊರಬೇಕಾಗಿ ಬರುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ರಷ್ಯಾ ಗ್ಯಾಸ್ ಬೆಲೆಯನ್ನು ಕೂಡ ಹೆಚ್ಚು ಮಾಡುತ್ತೆ, ತನ್ನ ಕರೆನ್ಸಿಯಲ್ಲಿ ವ್ಯವಹಾರ ಮಾಡಿ ಅಂತ ಹೇಳುತ್ತೆ. ರಷ್ಯಾ ಏನೇ ಹೇಳಿದ್ರೂ ಕೂಡ ಆಗ ಯುರೋಪ್ ಕೇಳಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ರಷ್ಯಾ ಈಗ ಮಾಡ್ಕೋತಾ ಇದೆ. ಅಷ್ಟೇ ಅಲ್ಲ, ರಷ್ಯಾ ಮಧ್ಯಪ್ರಾಚ್ಯದಲ್ಲಿ ತನ್ನದೇ ಒಂದು ಕೂಟವನ್ನು ರಚನೆ ಮಾಡಿಕೊಳ್ಳೋ ಮೂಲಕ ಬಲಿಷ್ಠವಾಗ್ತಾ ಹೋಗ್ತಾ ಇದೆ. ಅಲ್ಲಿಂದ ಮುಂದೆ ಆಫ್ರಿಕಾ ದೇಶಗಳ ಕಡೆಗೆ ಕೂಡ ರಷ್ಯಾ ದೃಷ್ಟಿ ನೆಡುತ್ತೆ. ಆದರೆ ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಅಂದರೆ, ರಷ್ಯಾದ ಇರಾನ್ ಮೈತ್ರಿಯನ್ನ ಸೌದಿ, ಎಮಿರೇಟ್ಸ್ ಹಾಗೂ ಇಸ್ರೇಲ್ಗಳು ಹೇಗೆ ತಗೊಳ್ಳುತ್ತವೆ ಅನ್ನೋದು. ಈ ಎಲ್ಲ ದೇಶಗಳಿಗೂ ಇರಾನ್ ಸಾಂಪ್ರದಾಯಿಕ ವೈರಿ ದೇಶ. ಅವರ ಜೊತೆಗಿನ ಸಂಬಂಧಗಳ ಕಾರಣದಿಂದಲೇ ಇರಾನ್ ಜೊತೆಗಿನ ಒಪ್ಪಂದಗಳನ್ನು ಈ ಹಿಂದಿನ ಅಮೆರಿಕ ಅಧ್ಯಕ್ಷರು ಮುರುಕೊಂಡಿದ್ದು. ಇನ್ನು ಈ ಎಲ್ಲ ದೇಶಗಳು ರಷ್ಯಾ ಜೊತೆ ಈಗ ಉತ್ತಮ ಸಂಬಂಧಗಳನ್ನೇ ಇಟ್ಕೊಂಡಿವೆ. ಆದರೆ ರಷ್ಯಾ ಹಾಗೂ ಇರಾನ್ನ ಸ್ನೇಹ ಈ ಸಂಬಂಧಗಳನ್ನು ಹೀಗೆ ಇರೋದಕ್ಕೆ ಬಿಡುತ್ತಾ? ಇದು ಸದ್ಯಕ್ಕೆ ಕಾಡುವ ಪ್ರಶ್ನೆ. ಇನ್ನು ಭಾರತ ಈ ವಿಷಯದಲ್ಲಿ ತುಂಬಾನೇ ತಟಸ್ಥ ನಿಲುವನ್ನು ಹೊಂದಿರುವ ದೇಶ. ನಾವು ಸದ್ಯಕ್ಕೆ ನಮ್ಮ ಅನುಕೂಲಗಳನ್ನು ಮಾತ್ರ ನೋಡ್ಕೋತಾ ಇದ್ದೀವಿ. ನಾಳೆ ಗ್ಯಾಸ್ಪ್ರೋಮ್ ಇರಾನ್ನಲ್ಲಿ ಬಂದು ಕೂತ್ರೆ ರಷ್ಯಾದ ಜೊತೆಗಿನ ಭಾರತದ ಗ್ಯಾಸ್ ಖರೀದಿ ಇರಾನ್ನ ಮೂಲಕವೇ ಆಗಬಹುದು. ಆದ್ದರಿಂದ ಭಾರತಕ್ಕೆ ನಷ್ಟಕ್ಕಿಂತ ಲಾಭನೇ ಹೆಚ್ಚು. ಇದರ ಜೊತೆಗೆ ಭಾರತ ಇರಾನ್ ಜೊತೆಗಿನ ಸಂಬಂಧಗಳನ್ನು ಕೂಡ ಮತ್ತೆ ಮುಂದುವರಿಸೋದಕ್ಕೆ ಸಾಧ್ಯ ಆದರೆ ಭಾರತಕ್ಕೆ ಇಂಧನದ ವಿಷಯದಲ್ಲಿ ದೊಡ್ಡ ಲಾಭ ಅಂತೂ ಖಂಡಿತ ಆಗುತ್ತೆ. ಆದರೆ ಹಾಗಾಗುತ್ತಾ? ಕಾದು ನೋಡಬೇಕು. ಇದು ಗೆಳೆಯರೆ, ರಷ್ಯಾ ಮತ್ತು ಅಮೆರಿಕ ನಡುವಿನ ಸಂಘರ್ಷದಲ್ಲಿ ರಚನೆಯಾಗ್ತಾ ಇರುವ ಕೂಟಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.